ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ವೀಕ್ಷಕರೇ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ನಗರದ ಜಾರಿ ಗಲ್ಲಿಯಲ್ಲಿರುವಂತಹ ಡಾಕ್ಟರ್ DR ಗಣಿ ಅವರ ಆಸ್ಪತ್ರೆಯಲ್ಲಿ ಇಂದು ಮಗುವೊಂದು ಸಾವನ್ನಪ್ಪಿದೆ. ಈ ಒಂದು ಸಾವಿನ ಕಾರಣದಿಂದಾಗಿ ಮಗುವಿನ ತಂದೆ ತಾಯಿಗಳು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ತಂದೆ ತಾಯಿಗಳು ಹೇಳಿದ್ದಿಷ್ಟೇ, ಡಾಕ್ಟರ್ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿ ಕೊಡಲಿಲ್ಲ, ಮಗು ತೀರಿ ಹೋದರೂ ಕೂಡ ಆ ಬಗ್ಗೆ ನಮಗೆ ಯಾವುದೇ ಮಾಹಿತಿಯನ್ನು ಕೊಡದೆ ತಮ್ಮ ಒಂದು ನೆಗ್ಲಿಜೆನ್ಸ್ ಅನ್ನು ಇಲ್ಲಿ ತೋರಿಸಿದ್ದಾರೆ ಎನ್ನುವಂಥ ಒಂದು ಆರೋಪವನ್ನ ಡಾಕ್ಟರ್ ಗಣಿ ಅವರ ಮೇಲೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಮಾಧ್ಯಮದ ಸ್ನೇಹಿತರೊಂದಿಗೆ ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ನಾನು ಭೇಟಿ ನೀಡಿದೆ, ಡಾಕ್ಟರ್ ಒಂದಿಗೆ ಮಾತಾಡಿದೆ. ಆಮೇಲೆ ನಮ್ಮ ಚಿಕ್ಕೋಡಿ ತಾಲೂಕಿನ ಪೊಲೀಸ್ ಠಾಣೆಯ PSI ಅವರಾದಂಥ ನೆರಳಿ ಸಾಹೇಬರು ಕೂಡ ಬಂದಿದ್ರು. ಅವ್ರ ಜೊತೆ ಕೂಡ ನಾವು ಅನೇಕ ಚರ್ಚೆಗಳನ್ನು ಮಾಡಿದ್ವಿ. ಕೆಲ ಕಾಲ ಇಲ್ಲಿ ತನಾವಾದಂಥ ಒಂದು ವಾತಾವರಣ ನಿರ್ಮಾಣವಾಗಿತ್ತು. ರಾಯಬಾಗ್ ತಾಲೂಕಿನ ಯಡ್ರಾವ್ ಗ್ರಾಮದ 2 ವರ್ಷದ ಮಗುವಿನ ಹೆಸರು ಖುಷಿ ಖೋತ್ ಅಂತ. ಈ ಒಂದು ಮಗುವಿನ ಆರೈಕೆಯಲ್ಲಿ ಡಾಕ್ಟರ್ ಗಣಿ ಅವರು ತಮ್ಮ ಒಂದು ಕೇರ್ಲೆಸ್ ಅನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ತಂದೆ ತಾಯಿಗಳು ಮಾಡಿದ್ದಾರೆ. ತಂದೆ ತಾಯಿಗಳು ಮಾತಾಡ್ತಾ ಇದ್ದಾರೆ. ಆ ವಿಡಿಯೋ ಹಾಕ್ತೀನಿ ನೋಡಿ. ಚಾಕ್ಲೇಟ್ ತಿಂದಾಗ್ರಿ ದೋಸ್ತಲ್ರಿ ನಾನು ಹುಡುಗಿ ಏನು ಪ್ರಾಬ್ಲಮ್ ಇಲ್ರಿ. ಮಕ್ಕಳಿರೋದು ಖಚಿತವಾಗಿದೆ. ಆ 2 ಮಕ್ಕಳಲ್ಲಿ ಈಗಾಗಲೇ ಒಂದು ಮಗು ತೀರಿ ಹೋಗಿದೆ. ಇದರಿಂದ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಆ ವಿಡಿಯೋನು ಕೂಡ ನಾನು ಮಾಡಿದ್ದೀನಿ ನೋಡಿ. ಹಾರ್ಟ್ ಪ್ರಾಬ್ಲಮ್ ಇತ್ರಿ. ಅವ್ರಿಗೆ ಗೋಕಾಕ್ದ ಹತ್ರ ಎಲ್ಲ ಮೂಡಲ್ಗಿನ ಎಲ್ಲಿ ಒಮ್ಮೆ ಅಡ್ಮಿಟ್ ಮಾಡ್ಕೊಂಡು ಅಲ್ಲಿ ಸ್ಕ್ಯಾನ್ ಮಾಡಿದ್ರಿ. ಅಲ್ಲಿಂದ ಬೆಳಗಾವದ ಇದು ಮಿರಾಜ್ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಸ್ಕ್ಯಾನ್ ಮಾಡ್ಕೊಂಡು ಬಂದ್ರಿ. ಎಲ್ಲ ಕಡೆ ಪ್ರಶ್ನೆಗಳನ್ನು ಕೇಳಿದ್ವಿ. ಅದಕ್ಕೂ ಕೂಡ ಕೊಟ್ಟಿದ್ದಾರೆ. ಸಣ್ಣ ಮಕ್ಕಳ ಹಾರ್ಟ್ ಸ್ಪೆಷಲಿಸ್ಟ್ ಕಡೆ ಹೋಗ್ರಿ ಅಂತ ಹೇಳಿ ನಾನು ಅವ್ರಿಗೆ ಒಂದು ಬೆಳಗಾವ್ ಕೇಲಿಗೆ ಹೋಗ್ರಿ ಮನ್ವಿ ಸರ್ ಕಡೆ, ಇಲ್ಲಾಂದ್ರೆ ಇಲ್ಲಿ ಜಾಧವ್ ಸರ್ ಇವರು ಬೆಳಗಾವ್ ಮಿರಾಜ್ ಇದು ಉಷಾ ಕಾಲದಲ್ಲಿ ಇವ್ರು ಇದ್ದಾರೆ, ಅವ್ರ ಹತ್ರ ಸಣ್ಣ ಹುಡುಗರು ಹಾರ್ಟ್ ಸ್ಪೆಷಲಿಸ್ಟ್ ಅವ್ರ ಕಡೆ ಹೋಗ್ರಿ ಅಂತ ಕಳಿಸಿದ್ರಿ. ಅಲ್ಲಿ ಇವರು ಬೆಳಗಾವ್ ಹೋಗಿ ಹಾರ್ಟ್ ಸ್ಕ್ಯಾನ್ ಮಾಡ್ಕೊಂಡು ಬಂದ್ರಿ. ಅಲ್ಲಿ ಬಂದಾಗ ಅವ್ರಾದ್ರೂ ಪ್ರಾಬ್ಲಮ್ ಇದೆ, ಅಲ್ಲಿ ಬೇಕಾದ ರಿಪೋರ್ಟ್ಸ್ ಅದಕ್ಕೆ ನೋಡ್ರಿ ಸರ್. ಅಲ್ಲಿ ಅವ್ರಾದ್ರೂ ಹೇಳಿದರೆ ಪ್ರಾಬ್ಲಮ್ ಇದೆ, ಫರ್ದರ್ ಟ್ರೀಟ್ಮೆಂಟ್ ಬೇಕು, ಹೆಚ್ಚಿನ ಟ್ರೀಟ್ಮೆಂಟ್ ಬೇಕು, ನೀವು ಅಡ್ಮಿಷನ್ ಆಗ್ಬೇಕು ಎಲ್ಲ ಹೇಳಿದಾರೆ ಅವ್ರು ಅಲ್ಲಿ ಆಗಿಲ್ರಿ. ಅದಾದ್ಮೇಲೆ ಈಗ ನನ್ನ ಕಡೆ ಬರೀ ಇದಕ್ಕೆ ಇವತ್ತು ಜ್ವರ ಇದೆ ಅಂತೇಳಿ ಮೊನ್ನೆ ಕೆಮ್ಮಿದೆ ಅಂತೇಳಿ ಬಂದಿದ್ರಿ. ಒಂದು 15ನೇ ತಾರೀಕು ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ರಿ. ಈಗ ಇವತ್ತು ಜ್ವರ ಇದೆ ಅಂತೇಳಿ ಬಂದಿದ್ರು. ಇವತ್ತು ಬರೀ ಅವ್ರಿಗೆ ಕಿರಿಕಿರಿ ಮಾಡಕತ್ತಾರ ನಿನ್ನೆ ಅಂತೇಳಿ ಬಂದಿದ್ರಿ. ನಾನ್ ನೋಡಿದಾಗ ಜ್ವರ ಇತ್ರಿ, ಸ್ವಲ್ಪ ಅದು ಇದು ಅನ್ಸಿತ್ತು, ಕಾಲಿಗೆ ಬಾವು ಸ್ವಲ್ಪ ಲಿವರ್ ಅನ್ಸಿದ್ರು, ಹಾರ್ಟ್ ಇದು ಅನಿಸ್ತಾ ಇದೆ. ನೀವು ಬೇಕಾದ್ರೆ ಮುಂದೆ ಒಯ್ರಿ, ಈಗಿನ ಶುಗರ್ ಅಷ್ಟ ನಾ ಮೆಡಿಸಿನ್ ಕೊಡ್ತೀನಿ, ಆದ್ರೆ ಇದು ಹಾರ್ಟ್ ಬದಲ ನೀವು ಮತ್ತೊಂದು ಹೋಗಿ ಅವ್ರ ಕನ್ಸಲ್ಟ್ ಇದು ಮಾಡ್ರಿ ಅಂತೇಳಿ ಹೇಳಿ ಅವ್ರಿಗೆ ನಾನು ಬರೀ ಔಷಧ ಬರೆದು ಕೊಟ್ಟೇನ್ರಿ. ಬಿಟ್ಟರು ಏನೋ ಅವ್ರಿಗೆ ಏನೋ ಇದು ಮಾಡಿಲ್ರಿ. ನಮ್ಮಲ್ಲಿ ಇಲ್ಲಿಂದ ಹೋಗಿದ್ದಾರೆ ಔಷಧ ಎಲ್ಲ ತಗೊಂಡ್ರಿ. ಎದರಿಂದ ಸಾವಾಗಿರ್ಬೇಕು ಅದು ಮೊದಲೇ ಪ್ರೀ-ಎಕ್ಸಿಸ್ಟಿಂಗ್ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇದೆ ಸರ್. ಹಾರ್ಟ್ ಪ್ರಾಬ್ಲಮ್ ಬಟ್ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಸರ್. ಡೆತ್ ಆಗಿದ್ದು ಜಲ್ದಿ ಹೇಳಿಲ್ಲ, ಡೆತ್ ಆದನ ನೀವು ಅನೌನ್ಸ್ಮೆಂಟ್ ಅವ್ರಿಗೆ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಡೆತ್ ಆಗಿ ಕೂಡ ನೀವು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ನೋಡ್ರಿ, ನಮ್ಮಲ್ಲಿ ಬ್ರಾಡ್ ಡೇಟ್ ಇತ್ತು ಸರ್. ನಮ್ಮಲ್ಲಿ ನಾವು ಪ್ರಿಮೈಸಸ್ದಾಗ ಆಗಿಲ್ಲ ಸರ್, ನಮ್ಮಲ್ಲಿ ಆಗಿಲ್ರಿ. ನಮ್ಮಲ್ಲಿ ಇಲ್ಲ, ನಿಮ್ ಡೋರ್ಗಿನ ಹೊರಗಡೆ ಆಗಿದೆ ಅಂತ ಸರ್, ಹೊರಗಡೆ ಆಗಿದೆ ಅಂತ ಹೇಳ್ತಾರೆ ಸರ್. ಔಷಧ ಬರೆದು ಅವ್ರಿಗೆ ಮುಂದೆ ಇದು ಅವ್ರಿಗೆ ಬರೆದು ಕೊಟ್ಟು ನೀವು ಬೇಕಾದ್ರೆ ಫರ್ದರ್ ಹಾರ್ಟ್ ಡಿಸೀಸ್ ಅಂತ ಮುಂದೆ ನೀವು ಮಾಡ್ಕೊಡು ಅಂತ ಹೇಳಿ ಕಳಿಸಿದ್ದೆ. ತಾಯಿ ಹೇಳ್ತಿದ್ದಾರೆ ನೀವು ಕಫ ಆಗಿದೆ ಅಂತ ಅಷ್ಟೇ ಹೇಳಿದಿರ ಅಂತ ಔಷಧ ಕೊಟ್ಟಿದ್ರೆ ಸರ್. ಅವ್ರಿಗೆ ಮೊದಲಿಂದ ನೀವು ಅವ್ರಿಗೆ ನಾನು ಕೇಳಿ ಸರ್, ನೋಡಿ ನಾನು ಹೇಳಿದ್ದೀನಿ ಸರ್,
ಅವ್ರಿಗೆ. ಅವ್ರಂತಾರೆ ಹುಡುಗಿ ನಾರ್ಮಲ್ ಅದಾಳ, ಇನ್ನೊಂದ್ 2 ವರ್ಷನಾಗ ನಾವು ಇದು ಕಫ ಆಗೈತಿ ನೀವು ಮೊದಲು ಅವ್ರದ್ದು ರಿಕಾರ್ಡ್ಸ್ ಇದೆ ನೋಡ್ರಿ, ಬೆಳಗಾವ್ ಆದದ್ದು, ಅವ್ರಿಗೆ ಬೆಳಗಾವ್ ಹೋಗಿ ಇದು ಮಾಡಿದಾರ್ರಿ, ಅಲ್ಲಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರ್ರಿ, ಅಲ್ಲಾದ್ರೂ ಅವ್ರಿಗೆ ಅಡ್ಮಿಷನ್ ಅಡ್ವೈಸ್ ಮಾಡಿದಾರ್ರಿ. ಅಲ್ಲ ಅದಾಯ್ತು ಸರ್. ಈಗ ಪ್ರೀವಿಯಸ್ಲಿ ಏನಾಯ್ತು ಆಯ್ತು ಸರ್. ಇವತ್ತಿನ ದಿವಸ ಇಟ್ ಇಸ್ ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸ್. ಅವರು ಸ್ಟೇಟ್ಮೆಂಟ್ ಆರೋಪ ಮಾಡ್ತಾ ಇದ್ದಾರೆ ಸರ್. ನಮ್ದು ಬರೀ ಈಗ ನೋಡಿ ನಾವು ಬರೀ ಮೆಡಿಸಿನ್ ಕೊಟ್ಟು ಇದು ಮಾಡಿದ್ವಿ ಅಷ್ಟೇ ಸರ್. ಕಟ್ಟಿ ಇಳಿದ ಕೂಡಲೇ ಹುಡುಗಿ ಡೆತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು, ಇಲ್ಲೇ ನಿಮ್ಮ ಹಾಸ್ಪಿಟಲ್ ಪ್ರಿಮೈಸಸ್ ಅಲ್ಲಿ ಸರ್. ಆದ್ರೆ ಅವರು ಆರೋಪ ಮಾಡಿದ್ದು ತಪ್ಪಿದೆ ಅಂತ ಹೇಳ್ತಾ ನೋಡಿ ಸರ್, ನಾವೀಗ ಜಸ್ಟ್ ನಾನು ನೋಡಿ ಅವರಿಗೆ ಪ್ರಾಬ್ಲಮ್ ಎಲ್ಲ ಹೇಳಿ ತಿಳಿಸಿ ಕಳಿಸಿದ್ದೇನೆ ಸರ್. ಈಗ ಅವ್ರಿಗೆ ಮುಂದೆ ಹೋಗಿ ಅಂತ ಹೇಳಿ ಕಳಿಸಿದ್ದೇನೆ. ಇದಕ್ಕಿಂತ ಈಗ ನಮ್ಮಲ್ಲಿ ಹೆಚ್ಚು ನಮ್ಮ ಕಡೆಯಿಂದ ಏನ್ ಇದಾಗುತ್ತೆ ಹೇಳಿ ಸರ್, ನಮ್ಮ ಕಡೆಯಿಂದ ಏನಾಗುತ್ತೆ ಅಂತ ಎಲ್ಲ ಇದು ಮಾಡಿ ಅವ್ರಿಗೆಲ್ಲ ಅವ್ರಿಗೆ ತಿಳಿಸಿ ಹೇಳಿ ಮುಂದಿನ ಹಾರ್ಟ್ ಪ್ರಾಬ್ಲಮ್ ಬದಲು ಇದು ಮಾಡ್ಕೋರಿ. ಪ್ರತಿ ಸಲ ಬಂದಾಗ ಹೇಳಿದೀನಿ. ಈಗ ಅವ್ರು 3 ಸಲ ಬೇರೆ ಕಡೆ 2 ಸಲ ಅಡ್ಮಿಟ್ ಆಗಿದ್ದಾರೆ. ಎಲ್ಲಾ ಕಡೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ ಸರ್. ಅವ್ರ ಕಡೆ ಎಲ್ಲ ಎಕೋ ರಿಪೋರ್ಟ್ಸ್ ಇದೆ, ಎಲ್ಲಾ ಇದಿದೆ ಸರ್. ಅವ್ರಿಗೆ 2 ಸಲ ಆಲ್ರೆಡಿ 3 ಸಲ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಎದೆ ನ್ಯೂಮೋನಿಯಾದಿಂದ ಅಡ್ಮಿಟ್ ಆಗಿದ್ದಾರೆ. ಮೂಡಲ್ಗೆ ಇಲ್ಲಿ ಒಮ್ಮೆ ಗೋಕಾಕದಲ್ಲಿ ಎಲ್ಲೋ ಹೇಳಿದ್ದಾರೆ, ನನಗೆ ಎಕ್ಸಾಕ್ಟ್ಲಿ ಅಲ್ಲಿ ಒಮ್ಮೆ ಆಗಿದ್ದಾರೆ, ಮಿರಜ್ದಾಗ ಒಮ್ಮೆ ಆಗಿದ್ದಾರೆ. ಇಲ್ಲ ಅವರು ಹೇಳಿದ್ರು ನೀವೇನು ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಬಟ್ ನೀವು ನೆಗ್ಲಿಜೆನ್ಸ್ ಮಾಡಿದ್ರಿ, ಡೆತ್ ಅನೌನ್ಸ್ಮೆಂಟ್ ಅನ್ನ ಬೇಗ ಅವ್ರಿಗೆ ಹೇಳಿಲ್ಲ, ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಸರ್. ಅಷ್ಟೇ ಅವರು ಹೊರಗೆ ತೆಗೆದಂತ ತಗೊಂಡ್ಬಂದಾಗ ನಾನು ಈಗ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೊಟ್ಟು ಸರ್ ಕೊಟ್ಟಿದ್ದಾರೆ. ಅವ್ರು ಹೋದ್ರೆ ಅನ್ನೋದು ಏನಾಗಿದ್ದಾರೆ ತಗೊಂಡ್ಬಂದಾಗ ಈಗ ನಾವು ಏನ್ ಮಾಡೋದು? ಓಕೆ ಓಕೆ ನಾವು ಸ್ವಲ್ಪ ಅವ್ರಿಗೆ ನೋಡ್ರಿ ಪೇನ್ಸ್ ಆಗ್ತದೆ ರೀ, ಮಕ್ಕಳು ಅಂದ್ಕೊಳ್ಳಿ ಯಾರಿಗಾದ್ರೂ ಸ್ವಲ್ಪ ಓಕೆ ಸರ್, ಥ್ಯಾಂಕ್ ಯು. ಈಗಾಗಲೇ ಮಗುವಿಗೆ ಸಾಕಷ್ಟು ಕಡೆ ಆಸ್ಪತ್ರೆಗಳಿಗೆಲ್ಲ ತೋರಿಸಿದ್ದಾರೆ. KLE ಆಯ್ತು, ಆಮೇಲೆ ಮೂಡಲ್ಗಿ, ಈ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನಲ್ಲಿ ಕೂಡ ಅವರು ಆಸ್ಪತ್ರೆಗೆ ಆ ಮಗುವನ್ನು ತೋರಿಸಿದ್ದಾರೆ. ಜೊತೆಗೆ ನೀರಜ್ ಆಸ್ಪತ್ರೆಯಲ್ಲೂ ಕೂಡ ಆ ಮಗುವನ್ನು ತೋರಿಸಿದ್ದಾರೆ. ಎಲ್ಲ ಕಡೆಗೂ ಮಗುವಿಗೆ ಒಂದು ಹೃದಯದ ಒಂದು ಕಾರ್ಡಿಯಾಕ್ ಡಿಸೀಸ್ ಇದೆ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಕೆಲವೊಂದು ಟೆಸ್ಟ್ಗಳನ್ನು ಕೂಡ ಮಾಡಿದಾಗ ಮಗುವಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನುವಂಥ ವರದಿ ಕೂಡ ಇದೆ. ಹಾಗಿದ್ದಾಗ ನನ್ನ ಹತ್ರ ಬಂದಾಗ ಆ ಮಗುವಿಗೆ ಸ್ವಲ್ಪ ಜ್ವರ ಇತ್ತು, ಆಮೇಲೆ ಈ ಲೆಗ್ಸ್ ಎಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಆಗಿತ್ತು. ನಾನು ಟ್ರೀಟ್ಮೆಂಟ್ ಏನೂ ಕೊಟ್ಟಿಲ್ಲ, ಜಸ್ಟ್ ನಾನು ವಾಫ್ ಅಂತಾರೆ ಅದನ್ನೆಲ್ಲ ನಾನು ಕೊಟ್ಟೆ. ಬಟ್ ಯಾವುದೇ ಟ್ರೀಟ್ಮೆಂಟ್ ಇಂಜೆಕ್ಷನ್ ಏನೂ ಕೊಡಲಿಲ್ಲ ಅಂತ ಸ್ವತಃ ತಂದೆ ತಾಯಿಗಳೇ, ಆ ಮಗುವಿನ ತಂದೆ ತಾಯಿಗಳು ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಆಗಿದ್ದಕ್ಕೂ ಕೂಡ ಆ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಈ ಒಂದು ಘಟನೆ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಚಿಕ್ಕೋಡಿ PSI ಅವರಂತ ನೆರಳಿಯವರು ಕೂಡ ತುಂಬಾ ಆ ಒಂದು ತಂದೆ ತಾಯಿಗಳಿಗೆ ಸಾಕಷ್ಟು ಸಮಾಧಾನವನ್ನು ಕೂಡ ಹೇಳಿದ್ದಾರೆ. ಇದು ನೈಸರ್ಗಿಕವಾದಂಥ ಡೆತ್ ಆಗುತ್ತೆ, ಇದಕ್ಕೆಲ್ಲ ನೀವು ಕಾನೂನು ಪ್ರಕಾರವಾಗಿ ನೀವು ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಖಂಡಿತ ನಾವು ತನಿಖೆಯನ್ನು ಮಾಡ್ತೀವಿ. ಮಗುವಿನ ಒಂದು ಪೋಸ್ಟ್ ಮಾರ್ಟಮ್ ಅನ್ನು ಕೂಡಿ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದ್ರೆ ಏನ್ ರೀಸನ್ ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥ ಒಂದು ಸಂಗತಿಯನ್ನು ಹೇಳಿದಾಗ ತಂದೆ ತಾಯಿಗಳು ಮಗುವನ್ನ ಪೋಸ್ಟ್ ಮಾರ್ಟಮ್ಗೆ ಒಪ್ಪೋದಿಲ್ಲ. ಆದಾಗ್ಯೂ ಕೂಡ ಕೆಲ ಕಾಲ ಈ ಒಂದು ಏರಿಯಾದಲ್ಲಿ ಜಾರಿಗಲ್ಲಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಕೂಡ ಒಂದು ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆ ಕೂಡ ಕೆಳಗಡೆ ಬಿದ್ದಿದ್ದಾರೆ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ತಾಳ್ಮೆಯನ್ನು ಕಾಯ್ಕೊಳ್ಳೋದು ಅತಿ ಉತ್ತಮ. ಕಾರಣ ಇದು ಡೆತ್, ಸಾವು ಮತ್ತು ಹುಟ್ಟು ಇದು ಯಾರನ್ನು ಕೇಳಿ ಬರೋದಿಲ್ಲ, ಯಾರನ್ನು ಕೇಳಿ ಕೂಡ ಹೋಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಮಗುವಿಗೆ ಇರುವಂತ ಒಂದು ಪ್ರಾಬ್ಲಮ್ ಅನ್ನ ನಾವು ಅರಿತುಕೊಂಡ್ರೆ ಖಂಡಿತ ಅದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಹೊರತಾಗಿ ಇಂತಹ ಉದ್ವಿಗ್ನ ವಾತಾವರಣವನ್ನ ನಿರ್ಮಾಣ ಮಾಡೋದು ಖೇದಕರ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇನೇ ಇರಲಿ, ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ ವೀಕ್ಷಕರೇ.
ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು, ತೇಜಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್, ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಅಂಡ್ ಸರ್ವಿಸಸ್ ಚಿಕ್ಕೋಡಿ, ಜಯನಾಥ್ ಪ್ಯಾಕರ್ಸ್ ನಿಪ್ಪಾನಿ, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್.